ಇಲ್ಲಿ ವಿಷಯ ಏನು ಅಂದರೆ ನನಗೆ ಮಡೆನೂರು ಮನು ಅವ್ರ ಬಗ್ಗೆ ಅವ್ರ ಪರ್ಸ್ನಲ್ ವಿಷಯದ ಬಗ್ಗೆ ಪರ್ಸ್ನಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಮೂವಿ ರಿಲೀಸ್ ಆಗೋ ಹಿಂದಿನ ದಿನ ಗೊತ್ತಾಯಿತು. ಆದರೂ ಕೂಡ ನಾನು ಹೋಗಿ ಮೂವಿನ ನೋಡಿದೆ. ಮೂವಿನ ನೋಡಿ ರಿವ್ಯೂ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ. ಅಪ್ಲೋಡ್ ಮಾಡಾದ್ಮೇಲೆ ನನಗೆ ಇವತ್ತು ಮಧ್ಯಾಹ್ನ ಒಂದು ಆಡಿಯೋ ಸಿಕ್ತು ಯೂಟ್ಯೂಬಲ್ಲಿ. ಅದೇನು ಅಂದರೆ ಅದು ಮಡೆನೂರು ಮನು ಅವರು ಹೇಳಿರೋದು ಅಂತ ಓಡಾಡ್ತಾ ಇದೆ ವಿಷಯ. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಮಾತಾಡಿರೋದು ಯಾರ ಬಗ್ಗೆ ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ಧ್ರುವ ಸರ್ ಮತ್ತು ಡಿ ಬಾಸ್ ಸರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರ ಸಾವುಗಳನ್ನ ಇವರು ಬಯಸಿದ್ದಾರೆ ಅನ್ನೋದಿಲ್ಲಿ ಮೇನ್ನಾಗಿ ಹೇಳಿರೋದು ಅವರು. ಅಂದರೆ ದರ್ಶನ್ ಸರ್ ಆಗಿರ್ಬೋದು ಮತ್ತು ಶಿವರಾಜ್ ಕುಮಾರ್ ಸರ್ ಅವರು ಇಷ್ಟು ದಿನದಿಂದ ಸತ್ತೋಗ್ತಾರೆ, ಆಲ್ರೆಡಿ ಸತ್ತೋಗಿದ್ದಾರೆ, ಈ ಥರ ಮಾತಾಡಿರೋದು. ನಿಮ್ಮಲ್ಲಿ ಯಾರಿಗಾದರೂ ಇನ್ನೂ ಈ ವಿಷಯ ತಲುಪಿಲ್ಲ ಅಂದರೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಅದು ಸಿಕ್ಕುತ್ತೆ. ಒಂದ್ಸಲ ನೋಡಿ ಅವ್ರ ವಾಯ್ಸ್ ಬಗ್ಗೆ, ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು. ನಾನು ಇದಕ್ಕೆ ಮುಂಚೆ ಎಲ್ಲ ನಾನು ಕೇಳಿದ್ದೆ, ಅಂದರೆ ಫ್ಯಾನ್ಸ್ ವಾರ್ ಆಗೋದು ಇವೆಲ್ಲ ಕೇಳಿದ್ದೆ. ಆದರೆ ಫ್ಯಾನ್ಸ್ ವಾರ್ ಆದಾಗ ಸ್ಟಾರ್ಗಳ ಸಿನಿಮಾ ಸೋಲ್ಲಿ ಅಂತ ಬೇಕಾದ್ರೆ ಬಯಸೋರಿದ್ದರು. ಅಂದರೆ ಈ ಥರ ಫ್ಯಾನ್ಸ್ ವಾರ್ಗಳಾದಾಗ ಮುಂದೆ ಇವ್ರು ಬರ್ತಕ್ಕಂಥ ಸಿನಿಮಾ ಸೋತೋದ್ರೆ ಸಾಕು, ನಮಗೆ ನಮ್ಮ ಬಾಸ್ ಚೆನ್ನಾಗಿರ್ತಾರೆ, ನಮ್ಮ ಬಾಸ್ ಹಿಟ್ಟಾಯಿತು ಸಿನಿಮಾ, ನಮ್ಮ ಬಾಸ್ ಸಿನಿಮಾ ಹಿಟ್ಟಾಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಏನಿರುತ್ತೆ. ಬೇರೆ ಸ್ಟಾರ್ಗಳದ್ದು ಸಿನಿಮಾ ಸೋಲನ್ನ ಬೇಕಾದ್ರೆ ಬಯಸಿರ್ಬೋದು, ಆದರೆ ಬೇರೆ ಸ್ಟಾರ್ಗಳನ್ನ ಸಾವನ್ನ ಬಯಸಿರೋದು ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಆದರೂ ಈ ಥರ ಮಾತಾಡಿರೋದು ಮಡೆನೂರು ಮನು ವ್ಯಕ್ತಿ ಯಾವ ಥರ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ಅವ್ರು ಮಾತಾಡಿರೋದು ಈ ಥರ ಅಂದರೆ, ಅದರಲ್ಲೂ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ರೀಸೆಂಟಾಗಿ ಅವ್ರದ್ದೊಂದು ಹೆಲ್ತ್ ಇಶ್ಯೂಸ್ ಆಗಿ ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಆಪ್ರೇಷನ್ಗೆ ಅಂತ ಹೋಗಿ ಸರ್ಜರಿಗೆ ಅಂತ ಹೋಗಿ ವಾಪಸ್ ಬರೋವರೆಗೂ ಪ್ರತಿಯೊಬ್ಬ ಕನ್ನಡಿಗನೂ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಕಾಯ್ತಾಯಿದ್ರು. ಅವರು ಹುಷಾರಾಗಿ ಏನು ಯಾವುದೇ ರೀತಿ ತೊಂದರೆ ಆಗದೆ ಹುಷಾರಾಗಿ ಮತ್ತೆ ವಾಪಸ್ ಬಂದರೆ ಸಾಕು ಅಂತ. ವಾಪಸ್ ಬಂದಾಗ ಪ್ರತಿಯೊಬ್ಬ ಕನ್ನಡಿಗನೂ ಖುಷಿಪಟ್ಟಿದ್ದಾನೆ. ಪ್ರತಿಯೊಬ್ಬ ಸಿನಿಮಾ ಪ್ರೇಕ್ಷಕರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರು ಖುಷಿಪಟ್ಟಿದ್ದಾರೆ. ಅಂಥ ಒಬ್ಬರು ಮಹಾನ್ ಕಲಾವಿದರು. 100 ಸಿನಿಮಾ, 125 ಸಿನಿಮಾ, 130 ಸಿನಿಮಾ, ಹತ್ತತ್ರ 150 ಸಿನಿಮಾವರೆಗೂ ಹೋಗ್ತಾ ಇದೆ. ಅವ್ರ ಆಪೋಸಿಟು ನೀನು ಸಿನಿಮಾ ಮಾಡಿ ನೀನು ಗೆದ್ದರು, ನಿನ್ನ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದ್ರು ಅದು ಮ್ಯಾಟ್ರೇ ಆಗಲ್ಲ. ಅವ್ರಿಗೆ ಇದೆಲ್ಲ ಹೊಸಬ ಬರ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಪ್ರೇಟ್ ವೀಡಿಯೋನೇ ಬೇಕು ಅನಿಸುತ್ತೆ. ಪ್ರತಿಯೊಬ್ಬ ಹೊಸಬ್ರು ಬಂದರೆ ಅವ್ರು ಯಾವ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಹೊಸಬ ನಟನೇ ಬರಲಿ, ಇಲ್ಲ ಹೊಸ ಟೀಮಲ್ಲಿ ಒಂದು ಫಿಲಮೇ ಬರಲಿ, ಅದೆಲ್ಲ ಹೊಸಬ್ರು ಡೈರೆಕ್ಟರ್ ಬಂದರೆ ಅವ್ರಿಗೆ ಕೂಡ ಇವ್ರು ಕಾಲ್ ಶೀಟ್ ಕೊಟ್ಟು ಡೇಟ್ ಕೊಟ್ಟು ಅವ್ರ ಜೊತೆ ಫಿಲಮ್ ಮಾಡಿರೋದು ನೋಡಿದ್ದೀವಿ ನಾವು. ಯಾರು ಏನು ಅಂತ ಅವ್ರು ಹೇಳ್ತಾರೆ ಒಂದು ಮಾತು, ನಾವು ಅವಕಾಶ ಕೊಟ್ಟರೆ ಅಲ್ವಾ ಅವ್ರಿಗೂ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡಲ್ಲ ಅಂತ ಗೊತ್ತಾಗೋದು. ನಾವು ಅವಕಾಶ ಕೊಡ್ದರೇ ಅವ್ರು ಚೆನ್ನಾಗಿ ಮಾಡಲ್ಲ ಅಂತ ಹೇಗೆ ಹೇಳೋದಕ್ಕಾಗುತ್ತೆ ಅನ್ನೋ ಅವ್ರ ಮನಸ್ಥಿತಿ. ಅದು ಅಲ್ಲದೆ ಆ ಒಂದು ಮುಗ್ಧ ಮನಸ್ಸಿರ್ತಕ್ಕಂಥ ಆ ವ್ಯಕ್ತಿಗೆ ಇನ್ನು 5-6 ವರ್ಷದಲ್ಲಿ ಸತ್ತೋಗ್ತಾರೆ ಅಂತ ನೀವು ಹೇಳಿಕೆ ಕೊಟ್ಟರೆ ನಿಮ್ಮ ಮನಸ್ಸು ಯಾವ ರೀತಿ ಇರದೆ, ನೀವು ಯಾವ ಥರ ನಿಮ್ಮ ಮೆಂಟಾಲಿಟಿ ಯಾವ ಥರ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಿಡಿ. ಈ ಥರ ಒಂದು ಸ್ಟೇಟ್ಮೆಂಟ್ ಓಕೆ, ಅವ್ರ ಬಗ್ಗೆ ಆ ಥರ ಮಾತಾಡ್ಬೇಕು, ಮೈಂಡಲ್ಲಿ ಕೂಡ ಆ ಥರ ಒಂದು ಥಾಟ್ ಬರೋಲ್ಲ. ಅವ್ರು ಸತ್ತೋಗ್ತಾರೆ ಇನ್ನು 5-6 ವರ್ಷ ಅಂತ. ನಮ್ಮ ಮೈಂಡ್ ಏನು ಅಂದರೆ, ನಾವು ಇನ್ನೂ ಸಿನಿಮಾನ ಎಷ್ಟು ವರ್ಷ ನೋಡ್ತೀವೋ ಅಲ್ಲಿವರೆಗೂ ಅವ್ರು ಇರಬೇಕು. ಸಿನಿಮಾ ಬರದೇ ಇದ್ರೂ ಪರವಾಗಿಲ್ಲ, ಸಿನಿಮಾ ಬರ್ತಾಯಿದ್ರೂ ಪರವಾಗಿಲ್ಲ, ಅವ್ರು ಇರಬೇಕು. ಅದು ನಮ್ಮ ಒಂದು ಮೈಂಡಿಗೆ ಬರ್ತಕ್ಕಂಥ ಥಾಟ್. ನಿನ್ನ ಮೈಂಡ್ಗೆ ಈ ಥರ ಅದು ಯಾವ ಆ್ಯಂಗಲಿಂದ ಬಂತು ಅನ್ನೋದೇ ಗೊತ್ತಾಯ್ತಾಯಿಲ್ಲ. ಅದಾದಮೇಲೆ ಧ್ರುವ ಸರ್ ಬಗ್ಗೆ ಮಾತಾಡಿದ್ಯಾ, ಅವರು ಒಂದು ಯುದ್ಧದ್ದು ಅವ್ರ ಸ್ಟೋರಿ ಆಗಿರ್ಬೋದು, ಅವ್ರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವ್ರ ಮೂವಿಲಿ ಆಗಿರ್ಬೋದು. ಈ ರೀಸೆಂಟಾಗಿ ಒಂದು ವಾರ್ ನಡೀತೈತೆ ಇಂಡಿಯಾ ಮತ್ತು ಪಾಕಿಸ್ತಾನ, ಹತ್ತರಿಂದ ಹಿಡಿದು ಒಂದು ಪರ್ಸ್ನಲ್ ಲೈಫ್ ಕಡೆಯಿಂದ ಹಿಡಿದು ಜೊತೆಗೆ ಒಂದು ಫಿಲಮ್ ಕಡೆಯಿಂದ ಬಂದರು. ಅದಕ್ಕೂ ಕೂಡ ಹೊಸಬ್ರಾಗಿರ್ಬೋದು, ಒಂದು ಸಾಂಗು, ಒಂದು ಟೀಸರು, ಒಂದು ಮೂವಿ, ಪ್ರತಿಯೊಂದಕ್ಕೂ ಸಪೋರ್ಟಾಗಿ ನಿಂತ್ಕೋತಾರೆ. ನೀನು ಹೋಗಿ ಮೂವಿಗೆ ಸಪೋರ್ಟ್ ಕೇಳಿದರೆ ಅವ್ರು ಸಪೋರ್ಟ್ ಕೂಡ ಮಾಡಿರ್ತಾರೆ. ಎಲ್ಲೋ ಒಂದು ವಿಷಯ ಬಂತು ಮೂವಿಗೆ, ಟೀಸರ್ಗೆ, ಅದಕ್ಕೆಲ್ಲ ಹೋಗಿ ಅವ್ರ ಹತ್ರ ಪ್ರಮೋಷನ್ಗೋಸ್ಕರ ಇದು ಮಾಡಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ. ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನೀವು ಹೋಗಿದ್ರೆ ಅವ್ರು ಸಪೋರ್ಟ್ ಮಾಡಿರ್ತಾರೆ. ಇಲ್ಲ ಹೋಗಿಲ್ಲ ಅಂತ ಅಂದರೆ ನೀನು ಹೋಗಿದ್ರು ಕೂಡ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು ಅನ್ನೋ ಒಂದು ಒಪಿನಿಯನ್ ನನಗಿದೆ. ಅಂಥ ಟೈಮಲ್ಲಿ ಅವ್ರ ಸಿನಿಮಾ ಇರುತ್ತೆ, ಈ ಥರ ಎಲ್ಲ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ರೀತಿ ಬೇರೆ. ನೀನು ಮಾತಾಡಿದರೆ ಬೇಕಾದ್ರೆ ಅವ್ರ ಸಿನಿಮಾ ರಿಲೀಸ್ ಆಗಲಿ, ಆಪೋಸಿಟ್ ನಮ್ಮ ಸಿನಿಮಾ ರಿಲೀಸ್ ಮಾಡ್ತೀವಿ, ನೋಡೇ ಬಿಡೋಣ ಚೆನ್ನಾಗಿ ಮಾಡ್ಬಿಡ್ತೀವಿ ಅಂದರೆ ಇದು ಒಂಥರ ಚಾಲೆಂಜ್ ಮಾಡ್ತಾ ಇದ್ದಾನೆ ಬಿಡು. ಮೇ ಬಿ ಫಿಲಮ್ ಚೆನ್ನಾಗಿರ್ಬೋದು ಅನ್ಕೋಬೋದು, ಬಟ್ ನೀನು ಹೇಳ್ತಾ ಇರೋ ರೀತಿಯೇ ಬೇರೆ. ಅದಾದಮೇಲೆ ಹೇಳಿದ್ಯಾ ಯಾರ ಬಗ್ಗೆ, ಡಿ ಬಾಸ್ ಬಗ್ಗೆ. ಅಪ್ಪ ಮಿಸ್ಟೇಕ್ ಅಣ್ಣ. ಏನಂತ ನೀನು ಹೇಳಿರೋದು, ಅವ್ರು ಆಲ್ರೆಡಿ ಸತ್ತೋಗಿದ್ದಾರೆ, ಕ್ರೇಜ್ ಇರುತ್ತೆ ಅಷ್ಟೇ, ಸಿನಿಮಾ ಓಡಲ್ಲ ಅಂತ. ಕ್ರೇಜ್ ಇರುತ್ತೆ ಬಟ್ ಸಿನಿಮಾ ಓಡಲ್ಲ. ನೀನು ನೀನು ಅವ್ರ ಬಗ್ಗೆ ತಿಳ್ಕೊಳ್ಳೋದಿರೋ ಪರವಾಗಿಲ್ಲ, ನೀನು ಸೋಷಿಯಲ್ ಮೀಡ್ಯಾದಲ್ಲಿದ್ದರೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಇನ್ನೊಂದು ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಟ್ಲೀಸ್ಟ್ ಅವಾಗವಾಗ ಒಂದು 15-30 ಸೆಕೆಂಡಲ್ಲಿ ಸ್ಟೇಟಸ್ಸು, ಸ್ಟೋರಿ ಇವೆಲ್ಲ ನೋಡಿರ್ತೀಯ. ಅವೇನು ಅಂದರೆ ಕ್ರೇಜ್ ಅವ್ರ ಅಪ್ಪ ಅನ್ನೋ ಒಂದು ಲೈನೆಲ್ಲ ನಿನಗೆ ಬಂದಿರುತ್ತಲ್ಲ, ಅವೆಲ್ಲ ಸುಮ್ಮನೆ ಹೇಳಿಲ್ಲ ಯಾರೂ. ಅದು ಹೋಗಲಿ, ಮೂವಿ ಡೈಲಾಗ್ ಅಲ್ಲ ಅದು, ಒಬ್ಬರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿರ್ತಕ್ಕಂಥ ಡೈಲಾಗ್ ಅದು. ಅಂದರೆ ಒಬ್ಬರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇನ್ನೊಬ್ಬರು ಆರ್ಟಿಸ್ಟು ಒಬ್ಬರು ಸರ್ರು,
ಮೂವಿಗೆ ಪ್ರಮೋಷನ್ನೇ ಬೇಡ. ಜಸ್ಟು ನೈಟು ಏನದು ಬ್ಯಾನರ್ ಅಂಟಿಸಿದ್ರೆ ಸಾಕು, ಬೆಳಕರಿ ಅಷ್ಟರಲ್ಲಿ ಥಿಯೇಟ್ರ್ ಮುಂದೆ ಜನ ಇರ್ತಾರೆ ಅಂತ. ಅಂಥ ಒಬ್ಬರು ಸ್ಟಾರ್ ಬಗ್ಗೆ ನೀನೇನಂತೆ ಕ್ರೇಜ್ ಇರುತ್ತೆ ಅಷ್ಟೇ, ಮೂವಿ ಓಡಲ್ಲ ಅಂತ. ಪ್ಯಾನ್ ಇಂಡಿಯಾ ರಿಲೀಸ್ ಮಾಡದೇ ಇದ್ರೂ ಕೂಡ 100 ಕೋಟಿ ಕ್ರಾಸ್ ಮಾಡೋ ಅಷ್ಟು ಕೆಪಾಸಿಟಿ ಐತೆ ಅವ್ರಿಗೆ. ಅಂಥವ್ರು ಆಲ್ರೆಡಿ ಸತ್ತೋಗಿದ್ದಾರೆ. ಅವ್ರ ಮೂವಿ ಸುಮ್ಮನೆ ಕ್ರೇಜ್ ಇರುತ್ತೆ ಅಷ್ಟೇ, ಬಟ್ ಓಡಲ್ಲ. ಅವ್ರು 3 ಜನ ಕಾಂಪಿಟೇಷನ್ ಕೊಡೋ ಗಂಡು ಗಲಿ ನಾನು ಅಂತ. ಕಾಂಪಿಟೇಷನ್ ಬಗ್ಗೆ ಮಾತಾಡೋದು ಏನು ತಪ್ಪಿಲ್ಲ ಬಿಡು, ನೀನು ಬಂದು ಕಾಂಪಿಟೇಷನ್ ಕೊಡಬೇಡ ಅಂತ ನಾವು ಯಾರು ಹೇಳಲ್ಲ. ನಿನ್ನ ಟ್ಯಾಲೆಂಟ್ ನಿನ್ನ ಹತ್ರ ಇರ್ತದೆ. ಆದರೆ ನೀನು ಮಾತಾಡಿದೆಯಲ್ಲ, ಅದರಲ್ಲೂ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿರೋದಂತೂ ಸೀರಿಯಸ್ ಆಗಿ ಅವರು ವಾಪಸ್ಸು ಅದೇ ಹುಷಾರಾಗಿ, ಅದೇ ಖುಷಿಯಾಗಿ ಬಂದು ಸಿನಿಮಾ ಮಾಡೋದು ಬೇಡ, ಅಲ್ಲಿಂದ ಹುಷಾರಾಗಿ ವಾಪಸ್ ಬಂದರೆ ಸಾಕು ಅಂತ ಪ್ರತಿಯೊಬ್ಬ ಕನ್ನಡಿಗನೂ ಕೈಲಿ ಜೀವ ಇಟ್ಕೊಂಡು ಕಣ್ಣಲ್ಲಿ ನೀರು ತುಂಬ್ಕೊಂಡು ಕಾಯ್ತಾಯಿದ್ರು. ನೀನು ಕರ್ನಾಟಕದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅವ್ರ ಬಗ್ಗೆ ನಿನ್ಗೆ ಇನ್ನೂ ಗೊತ್ತೇ ಇಲ್ಲ ಅನ್ನಿಸ್ತದೆ. ಅಂಥ ಹೃದಯವಂತರ ಬಗ್ಗೆ ಈ ಥರ ಮಾತಾಡೋದು ನಿನ್ನ ಮನ್ಸು ಹೆಂಗೆ ಬಂತು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ನೀನು ಕಾಂಪಿಟೇಷನ್ ಬಗ್ಗೆ ಮಾತಾಡು, ಇಲ್ಲ ಕ್ರೇಜ್ ಬಗ್ಗೆ ಮಾತಾಡು, ಇದೇನು ಅಷ್ಟೊಂದು ಮ್ಯಾಟ್ರ್ ಆಗ್ತಾ ಇರಲಿಲ್ಲ. ಓಕೆ, ಮಾತಾಡಲಿ ಬಿಡು. ಫಿಲಮ್ ಚೆನ್ನಾಗಿ ಅದ್ರ ಜೊತೆಗೆ ಬೇಕಾದ್ರೆ ನೀನು ಚಾಲೆಂಜ್ ಮಾಡಿಬಿಟ್ಟಿರು. ಏನು ನಾನು ಸಿನಿಮಾ ಮಾಡ್ತಾಯಿದ್ದೀನಿ, 3 ಜನ ಆ್ಯಕ್ಟರ್ಸ್ ಕಾಂಪಿಟೇಷನ್ ಕೊಟ್ಟು ಮಾಡ್ತಾ ಇರ್ತೀನಿ, ಬರ್ರಿ ನೋಡಿರಿ ಹೆಂಗಿರ್ತದೆ ನೋಡ್ಕೊಳ್ರಿ ಅಂತ ಅಂದಿದ್ರೆ ಬೇಕಾದ್ರೆ ಒಂದು ಪಕ್ಷ ಈ ಲೆವೆಲ್ಗೆ ಮಾತಾಡ್ತಾವ್ರು, ತಡೆಯಪ್ಪ ಏನು ಮಾಡ್ಬಿಟ್ಟಿದ್ದಾರೆ ನೋಡೋಣ ಅಂತ ಬೇಕಾದ್ರೆ ಬಂದು ನೋಡ್ಬಿಡ್ತಿದ್ರು. ಓಕೆ, ಆದರೂ ಕೂಡ ನೋಡಿರ್ತಾರೆ ಚಿತ್ರನ. ಆದರೆ ನೀನು ಮಾತಾಡಿರೋದು ಅವ್ರ ಸಾವನ್ನ ಬಯಸಿದೆಯಲ್ಲ, ಇದು ಯಾವ ಕನ್ನಡಿಗನೇ ಆಗಿರಲಿ, ಯಾವ ಸಿನಿಮಾ ಪ್ರೇಕ್ಷಕನೇ ಆಗಿರಲಿ, ಯಾರೂ ಕೂಡ ಇದನ್ನು ಕ್ಷಮಿಸೋದಿಲ್ಲ. ಅದು ನಿಂದೆ ವಾಯ್ಸು ಅಂತ ಏನಾದರೂ ಕನ್ಫರ್ಮ್ ಆದರೆ ಕನ್ನಡದ ಜನತೆ ನಿನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದೇ ಗೆಸ್ ಕೂಡ ಇಲ್ಲ ನನಗೆ.